ಹಲೋ ಎಸ್ತಿನಿಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳ ನಂತರ ನಾನು ಬಂದಿದ್ದೀನಿ. ನನ್ನ ಹೆಸರು ನಿರಂಜನ್. ಇವತ್ತು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಸ್ಪೆಷಲ್ ಅನೌನ್ಸ್ಮೆಂಟ್ನೊಂದಿಗೆ ನಾನು ಬಂದಿದ್ದೀನಿ. ಏನು ಅನೌನ್ಸ್ಮೆಂಟ್ ಎತ್ತ ಅಂತ ಎಲ್ಲವನ್ನು ತಿಳ್ಕೊಂಬರೋಣ. ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬೇಗ ನಮ್ಮ ಚಾನಲ್ನ 1000 ಸಬ್ಸ್ಕ್ರೈಬರ್ಸ್ಗೆ ಬೇಗ ಕಂಪ್ಲೀಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ನ ಅಂತ ಹೇಳ್ತಾ, ನೀವು ಹೇಗೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ತಿರೋ ಅದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಮೇಲೆ, ಟಾಪಿಕ್ಗಳ ಮೇಲೆ ನಾವು ಗಮನ ಹರಿಸ್ತಾ ಹೋಗ್ತೀವಿ. ನಾವು ಮಾಡುವಂತಹ ವಿಡಿಯೋಗಳಿಗೆ ಲೈಕ್ಸ್, ಕಮೆಂಟ್ಸ್ ಹಾಗೆ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಹೇಳ್ತಾ ಇರುವಂತಹ ನಾವೀಗ ಮಾಡ್ತಾ ಇರುವಂತಹ ಅನೌನ್ಸ್ಮೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಏನು ಅನೌನ್ಸ್ಮೆಂಟ್ ಅನ್ನೋದಾದರೆ, ನಮ್ಮ ಎಸ್ತಿನಿಂಜನ್ ಕನ್ನಡ ಟೆಕ್ನಾಲಜಿ ಕಡೆಯಿಂದ, ನಮ್ಮ ಒಂದು ಟೀಮ್ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಇತ್ತೀಚೆಗೆ ನಾವು ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಮುಗಿಸಿದ್ದೀವಿ. ಭಾಳ ಯಶಸ್ವಿಯಾಗಿ ಮುಗೀತು. 10 ಮೆಂಬರ್ಸ್ 9 ಮೆಂಬರ್ಸ್ ಅದಕ್ಕೆ ಇದಾಗಿದೆ. 9 ಮೆಂಬರ್ಸ್ ಬಂದಿದ್ದರು. ಆ ಟ್ರೈನಿಂಗ್ಗೆ ಆನ್ಲೈನ್ ಮೂಲಕ ಟ್ರೈನಿಂಗ್ನ ನಾವು ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸುಮಾರು 45 ಡೇಸ್ ಅದು ಟ್ರೈನಿಂಗ್ ಇತ್ತು. 45 ಡೇಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈಗ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, 10 ಡೇಸ್ ಅಂದರೆ ಜೂನ್ 15th ಇಂದ ನಾವು ಜೂನ್ 15th ಸೋಮವಾರದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಗೂಗಲ್ ಶೀಟ್ಸ್ ಮತ್ತು ಗೂಗಲ್ ಫಾರಮ್ಸ್ ಬಗ್ಗೆ ನಾವು ಕ್ಲಾಸ್ನ ಮಾಡ್ತಾಯಿದ್ದೀವಿ. ಇದು ಕೂಡ ಆನ್ಲೈನ್ ಮೂಲಕ ಆಗಿರುತ್ತೆ. ಇದು ಯಾವುದರಲ್ಲಿ ಗೂಗಲ್ ಫಾರ್ಮ್ಸ್ ಮತ್ತು ಗೂಗಲ್ ಶೀಟ್ಸ್ ಕ್ರಿಯೇಟ್ ಮಾಡೋದು ಅಂತಂದರೆ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಿಂದ ಯಾವ ರೀತಿ ನಾವು ಮಾಡೋದು ಅದನ್ನು ಅಂತ ಕಲಿಸ್ಕೊಡ್ತಾ ಹೋಗ್ತೀವಿ ಕ್ಲಾಸಲ್ಲಿ. ಇದು ಬಂದುಬಿಟ್ಟು ಫ್ರೀ ಆಗಿರಲ್ಲ. ನಾವು ಯಾವುದನ್ನು ಕೋರ್ಸ್ಗಳನ್ನು ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಹಂಗಾಗಿ ಕೋರ್ಸ್ಗೆ ತಕ್ಕ ರೀತಿಯಲ್ಲೇ ನಾವು ಫೀಸನ್ನು ಮಾಡಿದ್ದೀವಿ. ಫೀಸ್ ಎಷ್ಟಿದೆಯಪ್ಪ ಅಂತಂದರೆ 300 ಇದೆ. 300 ಯಾಕೆ ಇಟ್ಟಿದ್ವಿ ಏನು ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಇದರಲ್ಲಿ ಇನ್ನೂ 300ನಲ್ಲಿ ಇನ್ನೂ ಟ್ವಿಸ್ಟ್ ಇದೆ. ಅದನ್ನು ಕೂಡ ನೀವು ಕೇಳ್ತಾ ಹೋಗ್ತೀರಾ. 300ನಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ, ಈ ಕೋರ್ಸಿಗೆ ನಾವು 300 ರುಪೀಸನ್ನು ತಗೊಳ್ತಾ ಇದ್ದೀವಿ. ಆದರೆ ಯಾರು ಕ್ಲಾಸ್ಗೆ ಫುಲ್ ಅಟೆಂಡ್ ಆಗ್ತಾರೋ, ಅಂದರೆ 10 ಡೇಸ್ 10 ಕ್ಲಾಸಸ್ ಇರುತ್ತಂತ ಹೇಳಿದೆ ನಾನು. ಆ ಎಲ್ಲ ಕ್ಲಾಸ್ಗಳಿಗೆ ಯಾರು ಅಟೆಂಡ್ ಆಗ್ತಾರೋ, ಹಾಗೆ ನಾವು ನೀಡಿದಂತಹ ಅಸೈನ್ಮೆಂಟ್ಸ್ಗಳನ್ನು ಯಾರು ಕರೆಕ್ಟಾಗಿ ಸಬ್ಮಿಟ್ ಮಾಡ್ತಾರೋ ಅಂಥವ್ರಿಗೆ 50% 50% ಅಮೌಂಟನ್ನು ನಾವು ವಾಪಸ್ ಕೊಡ್ತೀವಿ. ಅಂದರೆ 150 ರುಪೀಸ್ ವಾಪಸ್ ಬರುತ್ತೆ. ಇದೊಂದು ನಾವು ಮಾಡಿದ್ದೀವಿ. ಇದು ಎಲ್ರಿಗೂ ಉಪಯೋಗ ಆಗುತ್ತೆ. ಅಕಸ್ಮಾತಾಗಿ ಎಲ್ಲರೂ 10 ಡೇಸ್ ಕ್ಲಾಸ್ಗೆ ಅಟೆಂಡ್ ಆದರೆ, 10 ಕ್ಲಾಸಸ್ಗೆ ಅಟೆಂಡ್ ಆದರೆ ಎಲ್ರಿಗೂ ನಾವು 150 ರುಪೀಸ್ ರಿಫಂಡ್ ವಾಪಸ್ಗೆ ಕೊಡ್ತೀವಿ. ನಾವು ಈ ಕೋರ್ಸನ್ನು ಈಗ ನಾವು ಮಾಡ್ತಿರೋ ಕೋರ್ಸ್ನಲ್ಲಿ ಇದು ಸೆಕೆಂಡ್ ಕೋರ್ಸು. ಫಸ್ಟ್ ಕೋರ್ಸ್ ಈಗಾಗಲೇ ಕೋರ್ಸ್ನ ಮುಗಿಸಿದ್ದೀವಿ. ಅದು ಕೂಡ ಭಾಳ ಯಶಸ್ವಿ ಆಯಿತು ಅಂತ ಹೇಳಿದೆ. ಅದು ಕೂಡ ರೀಸೆಂಟಾಗಿ ಒನ್ ಮಂತ್ ಹಿಂದೆ ಮುಗೀತು. ಈಗ ಇದ್ರ ಬಗ್ಗೆ ನಾವು ಕ್ಲಾಸಸ್ನ ಮಾಡ್ತಾಯಿದ್ದೀವಿ. ಇದು ಗೂಗಲ್ ಶೀಟ್ಸ್ ಮತ್ತು ಗೂಗಲ್ ಫಾರಮ್ಸ್ ಕೂಡ ಬಹಳ ಇಂಪಾರ್ಟೆಂಟು. ನೀವು ಗೂಗಲ್ ಫಾರಮ್ ಮೂಲಕ ನೀವು ಕ್ವಿಝನ್ನು ನಡೆಸ್ಬೋದು. ಹಾಗೆ ಡೇಟಾವನ್ನು ಕಲೆಕ್ಟ್ ಮಾಡ್ಬೋದು ಬೇರೆಯವರಿಂದ. ಏನಾದರೂ ಸಾರ್ವಜನಿಕವಾಗಿ ನೀವೇನಾದರೂ ನಡೆಸ್ತಾ ಇದ್ದರೆ ಅದನ್ನು ಡೇಟಾವನ್ನು ಕಲೆಕ್ಟ್ ಮಾಡ್ಬೋದು ಅವರಿಂದ. ಮತ್ತು ಏನಾದರೂ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಕೊಳ್ಳೋದಿದ್ದರೆ ಅದನ್ನು ಕೂಡ ಮಾಡ್ಕೋಬೋದು. ಏನಾದರೂ ರಿಜಿಸ್ಟ್ರೇಷನ್ ಕ್ಲಾಸ್ಗಳನ್ನು ಏನಾದರೂ ಮಾಡ್ತಾಯಿದ್ರೆ ಆ ರೀತಿಯೆಲ್ಲ ನೀವು ಗೂಗಲ್ ಫಾರ್ಮ್ ಮುಖಾಂತರ ಮಾಡ್ಬೋದು. ಇನ್ನು ಗೂಗಲ್ ಶೀಟ್ಸ್ ಅಂತ ಬಂದಾಗ, ಗೂಗಲ್ ಶೀಟ್ಸ್ನಲ್ಲಿ ಕೂಡ ನೀವು ಎಕ್ಸೆಲಲ್ಲಿ ಹೇಗೆ MS ಎಕ್ಸೆಲ್ ಗೊತ್ತಲ್ಲ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ನೀವು ಕಲಿಬೇಕಾಗುತ್ತೆ ಅದನ್ನು. ಅದು ಕೂಡ ಇಂಪಾರ್ಟೆಂಟ್. MS ಎಕ್ಸೆಲ್. MS ಎಕ್ಸೆಲ್ ನೋಡಿದಿರಲ್ಲ, ಅದೇ ರೀತಿ ಸೇಮ್ ಗೂಗಲ್ ಅವ್ರದ್ದು ಗೂಗಲ್ ಶೀಟ್ಸ್ ಇದೆ. ಇದು ಅಂಥ ಎಕ್ಸೆಲ್ ರೀತಿಯಲ್ಲೇ ಇದು ವರ್ಕ್ ಆಗಲ್ಲ. ಸ್ವಲ್ಪ ಚಿಕ್ಕ ಡೇಟಾಗಳನ್ನು ಎಲ್ಲ ನಾವು ಇದರಲ್ಲಿ ಫಿಲಪ್ ಮಾಡ್ಬೋದು. ಇದರಲ್ಲಿ ಕೂಡ ಫಾರ್ಮುಲಾಸ್ ಬರುತ್ತೆ. ಮತ್ತು ಸೇಮ್ ನೀವು ಎಕ್ಸೆಲಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ಆ ರೀತಿಯಂತಹ ಕೆಲಸಗಳನ್ನು ಇದರಲ್ಲಿ
ಗೂಗಲ್ ಶೀಟ್ಸಲ್ಲಿ ಕೂಡ ಮಾಡಬಹುದು. ಸೊ ಇಂದಿನ ದಿನಗಳಲ್ಲಿ ಗೂಗಲ್ ಶೀಟ್ಸ್ ಕೂಡ ತುಂಬ ಇಂಪಾರ್ಟೆಂಟೇ, ಸೊ ನಿಮ್ಮ ಆಫೀಸ್ ವರ್ಕ್ಗಳಲ್ಲಿ ಎಲ್ಲ. ಸೊ ಹಂಗಾಗಿ ಇದನ್ನು ಕೂಡ ನೀವು ಕಲಿಯೋದು ಇಂಪಾರ್ಟೆಂಟ್. ಸೊ ಇದು ಸ್ಟೂಡೆಂಟ್ಸ್ಗೂ ವರ್ಕ್ ಆಗುತ್ತೆ, ಮತ್ತು ಯಾರು ಜಾಬ್ ಮಾಡ್ತಾಯಿದ್ರು ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ ಆಗಲಿ ಯಾರು ಜಾಬ್ ಮಾಡ್ತಾಯಿದ್ರು ಅವರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಈ ಕೋರ್ಸ್ಗೆ ಎಲ್ಲರೂ ಬರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಓಕೆ, ಸೊ ಹಾಗಾದರೆ ಕೋರ್ಸ್ ಸ್ಟಾರ್ಟ್ ಆಗೋದು ಜೂನ್ 15 ಸೋಮವಾರ. ಪ್ರತಿದಿನ ಸಂಜೆ 6:20ರಿಂದ 7:30 ಕ್ಲಾಸ್ ಇರುತ್ತೆ. ಡೈಲಿ 1 ಅವರ್ ಇರುತ್ತೆ ಕ್ಲಾಸ್. ಓಕೆ, ಎಸ್, ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಪ್ಪ ಅಂತಂದರೆ ಸೊ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ನಮ್ಮ ಒಂದು ಚಾನಲ್ನ ಒಂದು ವಾಟ್ಸಪ್ ಚಾನಲ್ ಇದೆಯಲ್ಲ, ಸೊ ಅದರಲ್ಲಿ ಕೂಡ ನಾವು ಈಗಾಗಲೇ ಲಿಂಕನ್ನು ಶೇರ್ ಮಾಡಿದ್ದೀವಿ ನಿನ್ನೆ. ಓಕೆ, ಸೊ ಅಲ್ಲಿ ಕೂಡ ನೀವು ಫಿಲಪ್ ಮಾಡ್ಬೋದು. ಸೊ ಆ ಗೂಗಲ್ ಫಾರಮ್ನಲ್ಲಿ ಏನೇನು ಕೇಳಿದ್ದೀವಿ, ಏನೇನು ನೀವು ಫಿಲಪ್ ಮಾಡಬೇಕು ಅನ್ನೋದು ಎಲ್ಲವನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನೀವು ನಮಗೆ 300 ರುಪೀಸನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಗೂಗಲ್ ಫಾರಮನ್ನು ಫಿಲಪ್ ಮಾಡೋದು ಯಾವ ರೀತಿ, ಅಲ್ಲಿ ಏನೇನು ಕೇಳಿದ್ದೀವಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬೇಗ. ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾವೇನು ಕೇಳಿದ್ವಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ನೋಡ್ಕೊಂಬಂದ್ಬಿಡೋಣ. ಓಕೆ, ನಾನು ವಾಟ್ಸಪ್ಗೆ ಹೋಗ್ತೀನಿ, ಅದು ವಾಟ್ಸಪ್ ಚಾನಲ್ನಲ್ಲಿದೆ. ಸೊ ಹಂಗಾಗಿ ಎಸ್, yesterday, forward, emoji, gifts, compose message, emoji, forward, yesterday, loudspeaker, forward, emoji, gifts and stick, NCDE slash, tech assist, blind tech, Valari mobile tech, chief minister, Dinyanga, Esperanto. ಓಕೆ Yesterday, loud, read more, link. ಓಕೆ, ನಾನು ನಮ್ಮ ಚಾನಲ್ ಒಳಗಡೆ ನಿನ್ನೆ ಶೇರ್ ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಇನ್ವಿಟೇಷನ್ ಎಲ್ಲ. ಸೊ ಅದನ್ನು ನಮ್ಮ ಚಾನಲ್ನಲ್ಲಿ ಕೂಡ ಲಿಂಕ್ ಇದೆ, ಗೂಗಲ್ ಫಾರಮ್ ಲಿಂಕನ್ನು. ಸೊ ಅಲ್ಲಿ ನೀವು ಫಿಲಪ್ ಮಾಡಬೇಕು, ಇಲ್ಲಿ ಲಿಂಕ್ ಇದೆ. ಓಕೆ, ಈ ಒಂದು ಗೂಗಲ್ ಫಾರಮ್ ಲಿಂಕನ್ನು ನಾವು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀವಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಏನು ಇನ್ಫಾರ್ಮೇಷನ್ ಕೇಳಿದ್ವಿ ನಾವು ಅಂತ ತೋರಿಸ್ತೀನಿ ನಿಮಗೆ. 0%. Chrome, laptop, computer 10. Google Sheets, online course registration is technology. Untitled form, laptop, computer 10. Google Sheets, online course registration is technology. Untitled form, web view. So yes. Page, option available near top of the screen. Customize and control Google Chrome button. ಸೊ ಇದು 10 days ಕೋರ್ಸ್ ಆಗಿರೋದ್ರಿಂದ ಸೊ ಗೂಗಲ್ ಫಾರಮ್ ಟೈಟಲ್ ಅದು. ಓಕೆ, ನೆಕ್ಸ್ಟ್ ನೋಡೋಣ. ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ. Laptop, computer 10. Laptop, computer 10. Namaskara, Sejinare. ಓಕೆ, Spiral calendar. Laptop, computer 10. ಓಕೆ, ನೀವು ಹಿಂಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಸೊ ನಾವು ಏನಾನು ಗೂಗಲ್ ಫಾರ್ಮ್ಸಲ್ಲಿ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ದೀವೋ ಸೊ ಅದೆಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇಲ್ಲಿ ಫೋನ್ಪೇ ನಂಬರ್ ಕೂಡ ಇದೆ, ಸೊ ನಾನು ತೋರಿಸ್ತೀನಿ ನಿಮಗೆ. ಓಕೆ, 11:00 a.m. ಎಸ್, ಇದು ಕೋರ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ ಓಕೆ, ಕ್ಲಾಸ್ ನಡೆಯುವಂತಹ ಮಾಧ್ಯಮ ಬಂದುಬಿಟ್ಟು ಗೂಗಲ್ ಮೀಟ್ ಮುಖಾಂತರ, ಸೊ ಆನ್ಲೈನ್ನಲ್ಲಿ ಇರುತ್ತೆ. ಓಕೆ, ಅವಧಿ 10 days ಕ್ಲಾಸಸ್ ಇರುತ್ತೆ. ಎಸ್, ಕೋರ್ಸ್ ಫೀಸ್ ಆಗಲೇ ಹೇಳಿದಾಗೆ 300 ರೂಪಾಯಿ ಇರುತ್ತೆ. ಎಸ್, ನೋಂದಣಿ ಮಾಡಬೇಕಂತಂದರೆ ನಿಮಗೆ ಭಾನುವಾರ 14ನೇ ತಾರೀಕುವರೆಗೆ, ಜೂನ್ 14ನೇ ತಾರೀಕಿನವರೆಗೆ ಸಮಯಾವಕಾಶ ಇರುತ್ತೆ. ಸೊ ನಂತರ ನಿಮಗೆ ಅವಕಾಶ ಇರಲ್ಲ. ಸೊ ಬೇಗ ಫಿಲಪ್ ಮಾಡಿ. ಹಾಗೆ ಲಿಮಿಟೆಡ್ ಸೀಟ್ಸ್ಗಳಿದ್ದಾವೆ. ಕೇವಲ ನಾವು ಮಾಡಿರೋದು 15 ಅಂತ ಅಂದ್ಕೊಂಡಿದ್ದೀವಿ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಯಾರು ಫಸ್ಟ್ ಬರ್ತಿರೋ ಸೊ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಎಸ್, ಇದು ರಿಫಂಡ್ ಪಾಲಿಸಿ. ನಾನು ಆಗಲೇ ಹೇಳಿದೆಲ್ಲ 50% ಅಮೌಂಟ್ ಬ್ಯಾಕ್ ಕೊಡ್ತೀವಿ ಅಂತ. ಸೊ ಅದು ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಅದ್ರ ಬಗ್ಗೆ ಇದೆ. ಓಕೆ, ಇಲ್ಲಿ ಪೇಮೆಂಟ್ ಮತ್ತು ನೋಂದಣಿ ವಿಧಾನ ಅಂತಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಎಸ್, ಓಕೆ, ಈ ಫಾರಮ್ನ ತುಂಬುವ ಮುನ್ನ 300 ರೂಪಾಯಿಗಳನ್ನು ಸೊ ಈ ಕೆಳಗಿನ ನಂಬರ್ಗೆ ಇಲ್ಲಿ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ 9398357049. ಓಕೆ, ಈ ನಂಬರ್ ಇದೆ. ಇದಕ್ಕೆ ನೀವು ಫೋನ್ಪೇ ಮಾಡಿ, ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೇಕಾಗುತ್ತೆ. ನಂತರ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ Google Pay ಅಥವಾ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟ್ ಅನ್ನು ಅಪ್ಲೋಡ್ ಮಾಡಿ.
ಎಸ್, ನೀವು ನಾನು ಆಗಲೇ ಹೇಳಿದಾಗೆ ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ಅದನ್ನು ನೀವು ಇಟ್ಕೊಳ್ಳಿ. ನಂತರ ಕೆಳಗಡೆ ಲಾಸ್ಟ್ಗೆ ನಿಮಗೆ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ದೀವಿ ನಾವು. ಸೊ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಎಲ್ಲ ಅಂತ ತೋರಿಸ್ತೀನಿ ನಿಮಗೆ ಎಲ್ಲ ಅಪ್ಲೋಡ್ ಮಾಡಬೇಕೇನೋ ಅಂತೇಳಿ. Telephone receiver. ಸಂಪರ್ಕದ ವಿವರಗಳು. ಎಸ್, ನಿಮಗೆ ಟೆಲಿಫೋನ್ ರಿಸೀವರ್ ಅಂತ ಇದೆಯಲ್ಲ, ಸೊ ಇಲ್ಲೇ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದೀವಿ, 2 ನಂಬರ್ಗಳನ್ನು. ಟೋರ್ಪನ್ಗೆ ಆದರೂ ಸಂದೇಹಗಳಿದ್ದರೆ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಎಸ್ ನಿರಂಜನ್ ಮೊಬೈಲ್ ಸಂಖ್ಯೆ. ಓಕೆ, ಇದು ನನ್ನ ನಂಬರು. 9398357049. ಓಕೆ, ವಿರೂಪಾಕ್ಷ ಮೊಬೈಲ್ ಸಂಖ್ಯೆ. ಓಕೆ, ಇದು ನಮ್ಮ ಇನ್ನೊಬ್ಬ ವಿರೂಪಾಕ್ಷ ಅಂತ ಅವರ ನಂಬರು. 6360390735. ಓಕೆ, ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಇವರನ್ನು ಸಂಪರ್ಕಿಸಬಹುದು. ಓಕೆ, ಇವರನ್ನು ಸಂಪರ್ಕಿಸಬಹುದು. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಧನ್ಯವಾದಗಳೊಂದಿಗೆ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ***. ಓಕೆ, ಈಗ ಇಲ್ಲಿಗೆ ಡಿಸ್ಕ್ರಿಪ್ಷನ್ ಎಲ್ಲ ಮುಗೀತು, ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಮುಗೀತು. ಈಗ ಇಲ್ಲಿಂದ ಕ್ವಶನ್ಸ್ ಸ್ಟಾರ್ಟ್ ಆಗ್ತವೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಓಕೆ, ಇದು ನಮ್ಮ ಇಮೇಲ್ ಐ ಡಿ. ಸೊ ಇಮೇಲ್ ಐ ಡಿ ಏನು ಮಾಡಬೇಡಿ, ಅದು ಅದೇ ರೀತಿ ಇರಲಿ. The name, email address and photo associated with your Google account will be recorded when you upload files and submit this form. ಓಕೆ, ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. Required question 1. ಪೂರ್ಣ ಹೆಸರು. Full name. Required question. ಎಸ್, ಇಲ್ಲಿ ಇಲ್ಲಿಂದ ಕ್ವಶನ್ಸ್ ಸ್ಟಾರ್ಟ್ ಆದವು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಇದೆ. ಸೊ ಇಲ್ಲಿ ನಿಮ್ಮ ಫುಲ್ ನೇಮ್, ಓಕೆ, ನಿಮ್ಮ ಪೂರ್ಣ ಹೆಸರು ಕೇಳಿದ್ದೀವಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ ಪೂರ್ಣ ಹೆಸರು. Full name. Required question. Required. Edit box. ಸೊ ಇಲ್ಲಿ ಎಡಿಟ್ ಬಾಕ್ಸ್ ಅಂತ ಹೇಳ್ತಾ ಇದೆಯಲ್ಲ, ಸೊ ಕ್ವಶನ್ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫುಲ್ ನೇಮನ್ನು ಹಾಕಬೇಕಾಗುತ್ತೆ, ನಿಮ್ಮ ಹೆಸರು ಏನು ಅಂತೇಳಿ. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ಜೆಂಡರ್ ಇದೆ. ಸೊ ಇದರಲ್ಲಿ ನೀವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಮೇಲು ಮತ್ತು ಫೀಮೇಲು ಮತ್ತು ಅದರ ಅಂತ ಎಲ್ಲ ಇದ್ದಾವೆ. ಸೊ ನಿಮಗೆ ನೀವು ಪುರುಷ ಆಗಿದ್ರೆ ಸೊ ಪುರುಷ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅದು ಟಿಕ್ ಆಗುತ್ತೆ. ನೀವು ಮಹಿಳೆಯರ ಏನಾದರೂ ಆಗಿದ್ರೆ ಸೊ ನೆಕ್ಸ್ಟ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಟಿಕ್ ಆಗುತ್ತೆ. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ, ಆಧಾರ್ ಕೂಡ ಇದೆ. ಇಲ್ಲಿ ಆಧಾರ್ ರೆಸ್ಪಾನ್ಸನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್, ಶೈಕ್ಷಣಿಕ ಅರ್ಹತೆ ಕೇಳಿದ್ದೀವಿ. ಅಂದರೆ ನೀವೇನು ಎಜುಕೇಷನ್ ಮಾಡಿದ್ದೀರಿ ಅಂತೇಳಿ, ನೀವೇನು ಎಜುಕೇಷನ್ ಮಾಡಿದಿರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಉದಾಹರಣೆಗೆ ನಾನು ಹೇಳೋದಾದ್ರೆ SSLC ಇದೆ, ಸೆಕೆಂಡ್ PUC ಇದೆ, ಓಕೆ, ಡಿಗ್ರಿ ಇದೆ, ಪೋಸ್ಟ್ ಗ್ರಾಜುಯೇಟ್ PG ಇದೆ, ಓಕೆ, ಆಧಾರ್ ಅಂತಿದೆ. ಸೊ ನೀವು ಏನು ಮಾಡಿದಿರೋ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. SSLC ಮುಗಿಸಿದ್ರೆ SSLC ಅಂತ ಹಾಕ್ರಿ. ಸೊ ಸೆಕೆಂಡ್ PUC ಮುಗಿಸಿದ್ರೆ ಸೆಕೆಂಡ್ PUC ಮೇಲೆ ಕ್ಲಿಕ್ ಮಾಡಿದರೆ ಅದು ಟಿಕ್ ಆಗುತ್ತೆ. ಸೊ ಆಧಾರ್ ಅಂತಿದೆ. ಸೊ ಆಧಾರ್ ನೀವೇನಾದರೂ ಬೇರೆ ಏನಾದರೂ ಮಾಡಿದರೆ ಎಜುಕೇಷನ್ ಅನ್ನು ಮಾಡಿದರೆ ಸೊ ಅದನ್ನು ಇಲ್ಲಿ ಅದರ್ ರೆಸ್ಪಾನ್ಸ್ ಎಡಿಟ್ ಬಾಕ್ಸ್ ಅಂತ ಇದೆ. ಸೊ ಇಲ್ಲಿ ಬರಿಬೇಕು ನೀವು. ನೀವು ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ ಅಂತಾನೂ ಕೂಡ ಕ್ವಶನ್ ಕೇಳಿದ್ದೀವಿ. ಸೊ ಇದಕ್ಕೆ ಕೂಡ ಆನ್ಸರ್ ಕೊಡಬೇಕು. ಎಲ್ಲ ಕ್ವಶನ್ಗಳು ಕಂಪಲ್ಸರಿ. ಓಕೆ, ಸೊ ನೀವೇನು ಮಾಡ್ತಾ ಇದ್ದೀರಾ ಅಂತೇಳಿ, ಸ್ಟೂಡೆಂಟ್ ಇದ್ದೀರಾ ಅಥವಾ ಏನು ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಗೌರ್ಮೆಂಟ್ ಕೆಲಸ ಮಾಡ್ತಾಯಿದ್ದೀರಾ, ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಆಪ್ಷನ್ಗಳ ಕೊಟ್ಟಿದ್ದೀವಿ ನಾವಿಲ್ಲಿ. ನೋಡ್ರಿ, ವಿದ್ಯಾರ್ಥಿ, ಸರ್ಕಾರಿ ಉದ್ಯೋಗಿ, ಖಾಸಗಿ ಉದ್ಯೋಗಿ, ಸ್ವಯಂ ಉದ್ಯೋಗ, ಬಿಸ್ನೆಸ್, ಯಾವುದೇ ಕೆಲಸದಲ್ಲಿ, ಈಗ ಸದ್ಯ ಯಾವುದೇ ಕೆಲಸದಲ್ಲಿ ಇಲ್ಲ ಅಂತೇಳಿ. ಓಕೆ, ಸೊ ಅದಕ್ಕೆ ನಿಮಗೆ ನೀವೇನೋ ಸ್ಟೂಡೆಂಟ್ಸ್ಗಳಾಗಿದ್ದರೆ ಸ್ಟೂಡೆಂಟ್ ಅಂತೇಳಿ ಟಿಕ್ ಮಾಡಿ. ನೀವೇನಾದರೂ ಎಂಪ್ಲಾಯ್ ಆಗಿದೆ ಎಂಪ್ಲಾಯಿ, ಯಾವ ಎಂಪ್ಲಾಯ್ ಆಗಿದ್ರು ಸೊ ಗೌರ್ಮೆಂಟ್ ಆಗಿದ್ರೆ ಗೌರ್ಮೆಂಟ್, ಪ್ರೈವೇಟ್ ಆಗಿದ್ದರೆ ಖಾಸಗಿ ಅಂತ ಇದ್ದರೆ ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ 5th ಕ್ವಶನ್, ನೀವು ದೃಷ್ಟಿ ವಿಕಲಚೇತನರು ಅಂತ ಕೇಳಿದ್ದೀವಿ. ಎಸ್, ಇದು ಬಂದುಬಿಟ್ಟು ಕೇವಲ ನಮ್ಮ VISಗಳಿಗೆ ಮಾತ್ರ. ಓಕೆ, ಸೊ ಹಂಗಾಗಿ ನಾವು ಸ್ಕ್ರೀನ್ ರೀಡರ್ನ ಸಹಾಯದಿಂದ ಹೇಳ್ಕೊಡ್ತಾ ಇರೋದ್ರಿಂದ ಸೊ ಇಲ್ಲಿ ನಾವು ಕೇವಲ ದೃಷ್ಟಿ ವಿಕಲಚೇತನರಿಗೆ ಮಾತ್ರ ಹೇಳ್ಕೊಡ್ತಾ ಇರೋದು. ಸೊ ಇಲ್ಲಿ ನೀವು ಬ್ಲೈಂಡ್ಸ್ ದೃಷ್ಟಿ ವಿಕಲಚೇತನರ ಅಂತ ಕೇಳಿದ್ದೀವಿ. ಇಲ್ಲಿ ಹೌದಾ ಅಥವಾ ಇಲ್ಲ ಅಂತ ನೀವು ಕ್ಲಿಕ್ ಮಾಡಬೇಕು. ಓಕೆ, ಹೌದು, ಇಲ್ಲ. ಓಕೆ, ಸೊ ನೀವು ಏನೋ ಹೌದು ಅಂತಂದರೆ ಸೊ ನೀವು ದೃಷ್ಟಿ ವಿಕಲಚೇತನರಾಗಿದ್ದರೆ ಹೌದು ಹಾಕ್ರಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಓಕೆ, ಎಸ್. Mobile number / phone number. Contact number. Required question. Okay. Heading 6 of 13. ಇಲ್ಲಿ Level 1. 13 items. ಮೊಬೈಲ್ ನಂಬರ್ನ ಕೇಳಿದ್ದೀವಿ. ಸೊ ಇದ್ರ ಕೆಳಗಡೆ ಎಡಿಟ್ ಬಾಕ್ಸ್ ಇರುತ್ತೆ. ಸೊ ಸೇಮ್ ಫಸ್ಟ್ ಕ್ವಶನ್ ಇರುತ್ತೆ, ನಂತರ ಎಡಿಟ್ ಬಾಕ್ಸ್ ಇರುತ್ತೆ. ಅಲ್ಲಿ ಎಡಿಟ್ ಬಾಕ್ಸಲ್ಲಿ ಕೂಡ ಕ್ವಶನ್ ಇರುತ್ತೆ ಫಸ್ಟ್, ಆಮೇಲೆ ಎಡಿಟ್ ಬಾಕ್ಸ್ ಅಂತ ಹೇಳುತ್ತೆ. ಸೊ ಕೇಳಿಸ್ಕೊಳ್ಳಿ. Mobile number / phone number. Contact number. Required question. Required. Edit box. ಓಕೆ, ಎಡಿಟ್ ಬಾಕ್ಸ್ ಅಂತ ಹೇಳುತ್ತಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೀಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಸೊ ನಂತರ ನೆಕ್ಸ್ಟ್ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ
Required question. 7. WhatsApp number. WhatsApp number. Required question. So, ಇಲ್ಲಿ Heading 3. Heading 7 of 13. ಎಸ್ ವಾಟ್ಸಪ್ ನಂಬರ್ ಅಂತ ಕೇಳಿದ್ದೀವಿ. ವಾಟ್ಸಪ್ ನಂಬರ್ ಕೂಡ ನಿಮ್ಮ ಮೊಬೈಲ್ ನಂಬರೇ ವಾಟ್ಸಪ್ ನಂಬರ್ ಆಗಿದ್ರೆ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಬಂದು WhatsApp number. WhatsApp number. Required question. Required. Edit box. ಓಕೆ ಇದರಲ್ಲಿ ಹೋಗಿ ನೀವು ಮೊಬೈಲ್ ನಂಬರ್ ಏನು ಹಾಕಿರ್ತೀರೋ ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಅಥವಾ ಇಲ್ಲಿ ಬಂದು ಟೈಪ್ ಮಾಡಿ ನಿಮ್ಮ ಇಷ್ಟ. ಓಕೆ ನೆಕ್ಸ್ಟ್ ನೋಡೋಣ. Required question. 8. Limuru ಮತ್ತು ಜಿಲ್ಲೆ. Required question. Heading 3. Yes. Heading 8 of 13. ಸೊ ಇಲ್ಲಿ ನಿಮ್ಮ ಊರು ಮತ್ತು ಜಿಲ್ಲೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಡಿಸ್ಟಿಕ್ನ ನೀವು ಟೈಪ್ ಮಾಡಬೇಕಾಗತ್ತೆ. ಎಡಿಟ್ ಬಾಕ್ಸ್ ಇದೆ ಇಲ್ಲಿ ಕೂಡ. ಸೊ ನಿಮ್ಮ ಡಿಸ್ಟಿಕ್ Limuru ಮತ್ತು ಜಿಲ್ಲೆ. Required question. Required. Edit box. ನಿಮ್ಮ ಡಿಸ್ಟಿಕ್ನ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿ ಅಷ್ಟೇ ಸಾಕು. ಓಕೆ ನಿಮ್ಮ ಊರೇನು ಬೇಡ, ಡಿಸ್ಟಿಕ್ ಒಂದೇ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೋಡೋಣ. Required question. 9. ನಿಮ್ಮ ಪ್ರಸ್ತುತ ಕಂಪ್ಯೂಟರ್ ಜ್ಞಾನ ಹೇಗಿದೆ? Computer knowledge. Required question. ಸೊ ಇಲ್ಲಿ ನಾವು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕೇಳಿದ್ವಿ. ನಿಮಗೆ ಕಂಪ್ಯೂಟರ್ ಎಷ್ಟು ಗೊತ್ತು ಅಂತ ನಮಗೆ ಇಲ್ಲಿ ತಿಳ್ಕೊಬೇಕು ನಾವು. ಸೊ ಯಾಕಂದ್ರೆ ಸೊ ಇನ್ನೊಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ನಿಮಗೆ ಇಲ್ಲಿ ಎಕ್ಸೆಲ್ ಕಂಪಲ್ಸರಿ ನಿಮಗೆ ಗೊತ್ತಿರಬೇಕು. ಎಕ್ಸೆಲ್ ಗೊತ್ತಿರೋರು ಮಾತ್ರ ಇದಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೇಡ. ಯಾಕಂದ್ರೆ ಎಕ್ಸೆಲ್ನ ಬೇಸಿಕ್ ನಾವು ಎಕ್ಸೆಲ್ನ ಒಂದು ಆಧಾರವಾಗಿ ಇಟ್ಕೊಂಡು ಈ ಒಂದು ಗೂಗಲ್ ಶೀಟ್ಸ್ನ ಹೇಳ್ಕೊಡ್ತಾ ಇರೋದು. ನಿಮಗೆ ಎಕ್ಸೆಲ್ ಬರ್ತಾ ಇದ್ದರೆ ಮಾತ್ರ, ನಿಮಗೆ ಗೊತ್ತಿದ್ದರೆ ಮಾತ್ರ ಸೊ ನೀವು ಇದಕ್ಕೆ ಅಪ್ಲೈ ಮಾಡಿ. ಓಕೆ ಈ ಒಂದು ಕೋರ್ಸ್ಗೆ, ಇಲ್ಲ ಅಂತಂದರೆ ಬೇಡ. ಸೊ ನಿಮಗೆ ಕಂಪ್ಯೂಟರ್ ಎಷ್ಟು ಗೊತ್ತು ಅಂತ ಕೇಳಿದ್ದೀವಿ. ಓಕೆ ಕಂಪ್ಯೂಟರ್ ನಾಲೆಜು ಇಲ್ಲಿ ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ಆಪ್ಷನ್ಸ್ಗಳಿದ್ದಾವೆ. ನನಗೆ ಬೇಸಿಕ್ ಕಂಪ್ಯೂಟರ್ ಯೂಸ್ ಮಾಡೋಕೆ ಬರುತ್ತೆ. ಓಕೆ ಬೇಸಿಕ್ ಕಂಪ್ಯೂಟರ್ ಗೊತ್ತು, ನನಗೆ ಕಂಪ್ಯೂಟರ್ ಮತ್ತು ಎಕ್ಸೆಲ್ ಎರಡು ಚೆನ್ನಾಗಿ ಗೊತ್ತು. ಕಂಪ್ಯೂಟರ್ ಮತ್ತು ಎಕ್ಸೆಲ್ ಎರಡೂ ಗೊತ್ತು. ನನಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ MS ಎಕ್ಸೆಲ್ ಬಗ್ಗೆ ಗೊತ್ತು. ನನಗೆ ನಾನು ಇನ್ನೂ ಆರಂಭಿಕ ಹಂತದಲ್ಲಿದ್ದೇನೆ. ಸೊ ನಾನು ಇನ್ನು ಬಿಗಿನರ್ ಅಂತ ಇದೆ, ಆರಂಭಿಕ ಹಂತದಲ್ಲಿ ಇದ್ದೇನೆ ಅಂತೇಳಿ. ಸೊ ನಿಮಗೆ ಇದರಲ್ಲಿ ಎಕ್ಸೆಲ್ ಮತ್ತು ಬೇಸಿಕ್ ಕಂಪ್ಯೂಟರ್ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕು. ಸೊ ಆಗ ಮಾತ್ರ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗಲಿಕ್ಕೆ ಚೆನ್ನಾಗಿ ಸರಿಯಾಗಿ ಇರುತ್ತೆ. ಅಂದರೆ ನಾವು ಮಾಡುವಂಥದ್ದು ನಿಮಗೆ ಅರ್ಥ ಆಗುತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ನೋಡೋಣ. ನಾನು ಇನ್ನೂ ಆರಂಭಿಕ. Required question. 10. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಶೀಟ್ಸ್ ಹೇಗೆ ಬಳಸುವುದು ಎಂದು ತಿಳಿದಿದೆಯೇ? Required question. Heading 3. Heading 10 of 13. ಎಸ್ ನಾವು ಇಲ್ಲಿ ಒಂದು ಕ್ವಶನ್ ಕೇಳಿದ್ದೀವಿ. ನಿಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಶೀಟ್ಸ್ನ ಬಳಸೋದು ನಿಮಗೆ ಹೇಗೆ ಅಂತ ಗೊತ್ತಾ ಅಂತ ಕೇಳಿದ್ದೀವಿ. ಸೊ ನಿಮಗೆ ಗೊತ್ತಿದೆ ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಓಕೆ ನಾವು ಅದು ಕಲಿಸ್ಕೊಡ್ತಿರೋದೇ ಇದನ್ನು. ಓಕೆ ಸೊ ನಾವು ಸುಮ್ಮನೆ ತಿಳ್ಕೊಳ್ಳೋಗೋಸ್ಕರ ಸೊ ನಾವು ಇಲ್ಲಿ ಕೇಳಿದ್ದೀವಿ ಪ್ರಶ್ನೆಯನ್ನು. ಓಕೆ ಸೊ ಇದ್ರ ಬಗ್ಗೆ ಏನು ಅಷ್ಟೇನಿಲ್ಲ. ಸೊ ನಿಮ್ಗೆ ಗೊತ್ತಿದ್ರೆ ಗೊತ್ತು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ. ಹೌದು ಇಲ್ಲ. Required question. 11. ನಿಮ್ಮ ಬಳಿ ಪ್ರಾಕ್ಟೀಸ್ ಮಾಡಲು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದೆಯೇ? Required question. Heading 3. Heading 11 of 13. ಸೊ ಇಲ್ಲಿ ಎಲ್ಲ Level 1. 13. ಆಪ್ಷನ್ಸ್ಗಳು ಇರ್ತವೆ. ಸೊ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 11ನೇ ಕ್ವಶನ್ ಏನಪ್ಪ ಅಂತಂದ್ರೆ ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆ ಅಂತ ಕೇಳಿದ್ದೀವಿ. ಸೊ ಇದೆ ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಸೊ ಇಲ್ಲ ಅಂತಂದರೆ ನಿಮಗೆ ಕ್ಲಾಸ್ಗೆ ಜಾಯ್ನ್ ಆದರೆ ಸೊ ನಿಮಗೇನು ಬೆನಿಫಿಟ್ ಇರಲ್ಲ. ಸೊ ಲ್ಯಾಪ್ಟಾಪ್ ಇದ್ದವ್ರು ಮಾತ್ರ ಕ್ಲಾಸ್ಗೆ ಜಾಯ್ನ್ ಆಗಿ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರೋರು. ಹೌದು ಇದೆ. ಇಲ್ಲ ಸದ್ಯಕ್ಕೆ ಇಲ್ಲ. ಇಲ್ಲ. Required question. 12. ನಿಮಗೆ ಗೂಗಲ್ ಫಾರಂ ರಚಿಸಲು ತಿಳಿದಿದೆಯೇ? Required question. Heading 3. Heading 12 of 13. Yes. List. Level 1. 13 items. ಓಕೆ ಈಗ ನೆಕ್ಸ್ಟ್ ಕ್ವಶನ್, ನಿಮಗೆ ಗೂಗಲ್ ಫಾರಂ ರಚಿಸಲು ನಿಮಗೆ ತಿಳಿದಿದೆ ಅಂತ ಕೇಳಿದ್ದೀವಿ. ಅಂದರೆ ನಿಮಗೆ ಗೂಗಲ್ ಫಾರಂ ಕ್ರಿಯೇಟ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ದೀವಿ. ಸೊ ಬರ್ತಿದ್ರೆ ಬರುತ್ತೆ ಅಂತ ಹಾಕಿ. ನಾವು ಕೇಳಿರೋದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ. ಓಕೆ ಸೊ ಹಂಗಾಗಿ ನಿಮ್ಗೆ ಗೊತ್ತಿದೆ ಬರುತ್ತೆ ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಓಕೆ ಸೊ ನಾವು ಇದನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ ಈ ಒಂದು ತರಬೇತಿಯಲ್ಲಿ. ಹೌದು ಇಲ್ಲ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ. ಪ್ರೋಸೀಡ್ ಮುನ್ನೂರು ಪಾವತಿಸಿರುವ ಪೇಮೆಂಟ್ ಸ್ಕ್ರೀನ್ಶಾಟ್ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಪೇಮೆಂಟ್ ಸ್ಕ್ರೀನ್ಶಾಟ್. ನಿಮಗೆ ಡಿಸ್ಕೌಂಟ್ ಏನಾದರೂ ಬಂದರೆ ನಮ್ಮನ್ನು ಸಂಪರ್ಕಿಸಿ. Heading 3. Heading 13 of 13. List. Level 1. 13 items. ನಾವು ಇಲ್ಲಿ ಏನು ಕೇಳಿದ್ದೀವಪ್ಪ ಅಂತಂದರೆ, ನೀವು ಏನು ಫೀಸ್ ಕಟ್ಟಿದ್ದೀರಲ್ಲ 300 ರುಪೀಸನ್ನ, ಸೊ ಅದರ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಇದ್ರ ಕೆಳಗಡೆ ಹಿಂಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ಓಕೆ ನಾನು ತೋರಿಸ್ತೀನಿ ನೋಡಿ, ಹಿಂಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ ಅಪ್ಲೋಡ್ ಆನ್ ಸಪೋರ್ಟೆಡ್ ಫೈಲ್ 10 MB ಇರಬೇಕು. ಓಕೆ 10 MB ಮೇಲೆ ಬರಲ್ಲ. ಸೊ ಫೋಟೋ ಏನು ಅಷ್ಟು ದೊಡ್ಡ ಡಾಕ್ಯುಮೆಂಟ್ ಆಗಿರಲ್ಲ, 10 MB ಕೆಳಗೆ ಇರುತ್ತೆ. ಓಕೆ ಅದು KB ಇರುತ್ತೆ, MB ಇರಲ್ಲ. ಸೊ ನಾವು ಸುಮ್ಮನೆ 10 MB ಅಂತ ಮಾಡಿದ್ದೀವಿ. ಓಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಓಕೆ ಓಕೆ ಸೆಲೆಕ್ಟೆಡ್ ಫೈಲ್ಸ್ ಇಲ್ಲಿ ಏನು ತೋರಿಸ್ತಾ ಇಲ್ಲ. ಅಪ್ಲೋಡ್ ಒನ್ ಸಪೋರ್ಟೆಡ್ ಫೈಲ್ ಅಂತೇಳಿ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡೋಣ, ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಇದ್ರ ಮೇಲೆ. ಓಪನ್ ಆಗಿದೆ. ಸೊ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ ಸೊ ನೀವು ಕೇವಲ ಒಂದು ಫೋಟೋನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಇದೆಲ್ಲ ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ.
ಓಕೆ, ಬ್ರೌಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಓಪನ್ ಆಗುತ್ತೆ. ತೋರಿಸ್ತೀನಿ ನಾನು. ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Browse button. Choose ಎಸ್. an action. ಓಕೆ, ಚೂಸ್ ಆ್ಯನ್ Choose an ಆ್ಯಕ್ಷನ್ action. ಅಂತ ಬಂತು. ಸೊ ಇಲ್ಲಿ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. Camera. ಸೊ ಕ್ಯಾಮ್ರಾ ಅಂತ ಇದೆ, Camera. Camcorder. Photos and videos. ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆ. ಸೊ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಒಳಗಡೆ ಹೋದರೆ ನಮಗೆ ಏನು ಸ್ಕ್ರೀನ್ಶಾಟ್ ತೆಗೆದಿರ್ತೀವಲ್ಲ, ಸೊ Recent. ಆ ಫೋಟೋ ನಮಗೆ ಸಿಗುತ್ತೆ. October Yamani. Idayamani.am. Rachalika paper. Set. Drive. Your advanced. Not ticked. Videos. Button. Not ticked. Audio. Button. Not ticked. Images. Button. Okay. Ticked. October Yamani. IMG 20 million. IMG 20 million. IMG 20 million. Okay. 260,607 WA0. ಫೋಟೋಸ್ ಬಂದಿರುತ್ತೆ, ನೀವು ರೀಸೆಂಟಾಗಿ ತಗೊಂಡಂಥ ಫೋಟೋಸ್ಗಳು. ಸೊ ಇಲ್ಲಿ ಬೈ ಡಿಫಾಲ್ಟಾಗಿ ಅದು ಏನೋ ಬೇರೆ ಸೆಲೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ನೀವು ರೀಸೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ರೀಸೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಫೋಟೋಸು, ಇಮೇಜಸ್ಸು, ಆಡಿಯೋಸ್ ಅಂತೆಲ್ಲ ಬರುತ್ತೆ. ಇಮೇಜಸ್, ಆಡಿಯೋಸು, ಡಾಕ್ಯುಮೆಂಟ್ಸ್ ಅಂತ. ಸೊ ಅಲ್ಲಿ ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಟೋಮೆಟಿಕಲಿ ಅದು ಓಪನ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಸೊ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಜಸ್ ಎಲ್ಲ ಬಂದಿರುತ್ತೆ. ಓಕೆ, ಸೊ ಯಾವುದಾದ್ರೂ ನಿಮಗೆ ಯಾವುದೊಂದು ಸ್ಕ್ರೀನ್ಶಾಟ್ ಇದೆಯೋ, ಅಂದರೆ ನೀವು ತಗೊಂಡಂತಹ ಸ್ಕ್ರೀನ್ಶಾಟ್ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ Chrome. So, Laptop. Computer 10. ಅದು ಅಪ್ಲೋಡ್ ಆಗುತ್ತೆ. Insert file. Banner. ಓಕೆ, Insert file. Heading 2. Close pic selected. My drive. Recent. Okay. Upload once. Upload. Unlabeled. Image. IMG 248. IMG 20. Submit. Button. ಓಕೆ, ಈಗ ಅಪ್ಲೋಡ್ ಆಗಿದೆ. ಸೊ ಲಾಸ್ಟಿಗೆ ನಿಮ್ಮದೆಲ್ಲ ಆದಮೇಲೆ ಸಬ್ಮಿಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಿಮ್ಮ ಒಂದು ಗೂಗಲ್ ಫಾರಮ್ ಸಬ್ಮಿಟ್ ಆಗುತ್ತೆ. Clear form. Button. ಓಕೆ, Your form. This will never submit. This into contact. Hash. Terms of hash. Privacy. Does this form report? Google Forms. Collapse. This will remove your Clear form. This will remove. Cancel. Clear form. ಓಕೆ. Clear form. Button. ಸೊ ನೀವು 0%. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. Laptop. ಸೊ Computer ಅದು 10. ಸಬ್ಮಿಟ್ Total ಆಗುತ್ತೆ. sheets must be part of Okay. online course registration in Niranjan Kannada. ಓಕೆ, Home. ಓಕೆ, ನಿಮಗೆ ಈಗ ಗೂಗಲ್ ಫಾರಮ್ನಲ್ಲಿ ಏನೇನು ಬೇಸಿಕ್ ಕ್ವಶನ್ಸ್ ಕೇಳಿದ್ದೀವಿ ಅಂತ ಹೇಳಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟೆಡ್, ನಿಮಗೇನಾದರೂ ಗೂಗಲ್ ಶೀಟ್ಸ್ ಮತ್ತು ಗೂಗಲ್ ಫಾರಮ್ ಬಗ್ಗೆ ತಿಳ್ಕೊಬೇಕು, ನಾವು ಕಲಿಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ, ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ. ಸೊ ಫೀಸ್ ಏನು ಜಾಸ್ತಿ ಇಲ್ಲ. ಓಕೆ, ಸೊ ಇಲ್ಲಿವರೆಗೆ ಯಾರೂ ಇದು ಕೋರ್ಸ್ನ ಆನ್ಲೈನ್ ಮೂಲಕ ಮಾಡಿಲ್ಲ. ಸಂಪೂರ್ಣವಾಗಿ ಇದು ಕನ್ನಡದಲ್ಲೇ ಇರುತ್ತೆ. ಸೊ ನಿಮಗೋಸ್ಕರ ಸೊ ನಾವು ಇದನ್ನು ತೊಗೊಂಡು ಬಂದಿದ್ದೀವಿ. ಕೇವಲ 10 ಡೇಸ್ ಮಾತ್ರ. ಸೊ ಪ್ರತಿದಿನ ಸಂಜೆ 6:20ರಿಂದ 7:30ವರೆಗೆ ಇರುತ್ತೆ. ಸೊ ಇದರಲ್ಲಿ ಎಲ್ರಿಗೂ ಅವಕಾಶ ಇರುತ್ತೆ. ಓಕೆ, ಸೊ ನಮ್ಮ ಎಲ್ಲರಿಗೂ ಅವಕಾಶ ಇರುತ್ತೆ. ಇದರಲ್ಲಿ ಯಾರಿಗೂ ಜಾಬ್ ಮಾಡ್ತಾ ಇರೋರಿಗೆ ಅವಕಾಶ ಇರುತ್ತೆ, ಮತ್ತು ಯಾರು ವಿದ್ಯಾರ್ಥಿಗಳಿದ್ದರೂ ಅವರಿಗೂ ಕೂಡ ಅವಕಾಶ ಇರುತ್ತೆ. ಹಾಗೆ ಇದರಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ರಿಗೂ ಅವಕಾಶ ಇರುತ್ತೆ. ಓಕೆ, ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಭಾಗವಹಿಸ್ಬೋದು. ಯಾವುದೇ ಒಂದು ಇದರಲ್ಲಿ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಓಕೆ, ಸೊ ಎಲ್ಲರೂ ನೇರವಾಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮಗೆ ಫೋನ್ಪೇ ಮಾಡೋದ್ರ ಮುಖಾಂತರ ನೀವು ಭಾಗವಹಿಸ್ಬೋದು. ಕೋರ್ಸ್ ಬಂದುಬಿಟ್ಟು ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ. ಇದೇ ಸೋಮವಾರ. ಓಕೆ, June 15th, 2026. ಓಕೆ, ಸೊ ಎಲ್ಲರೂ ಬನ್ನಿ ಅಂತೇಳಿ ಹೇಳ್ತಾ, ಸೊ ಏನಾದರೂ ಡೌಟ್ಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಗೂಗಲ್ ಫಾರಮಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ನಂದು ಇದೆ, ಆಮೇಲೆ ವಿರೂಪಾಕ್ಷ ಅವ್ರದ್ದು ಕೂಡ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೀವು ಫೋನ್ಪೇ ಮಾಡಬೇಕಂದ್ರೆ ಅಲ್ಲಿ ನಂಬರ್ ಕೊಟ್ಟಿದ್ದೀವಿ. ಅದನ್ನು ಗೂಗಲ್ ಫಾರಮ್ನ ಫಸ್ಟ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲ ಅರ್ಥ ಮಾಡ್ಕೊಳ್ಳಿ, ನಂತರ ಫಿಲಪ್ ಮಾಡಿ. ಓಕೆ, ಸೊ ನಾನು ಏನೇನು ಹೇಳಿದ್ದೀನೋ ಎಲ್ಲವನ್ನು ನೀವು ಕರೆಕ್ಟಾಗಿ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೂ ಒಂದು ಹೇಳೋದಾದರೆ, ನಿಮಗೆ ಎಕ್ಸೆಲ್ ಕಂಪಲ್ಸರಿ ಗೊತ್ತಿರೋರು ಮಾತ್ರ ಈ ಒಂದು ಕೋರ್ಸ್ಗೆ ಭಾಗವಹಿಸಿ. ಓಕೆ, ಗೊತ್ತಿಲ್ಲದೆ ಇರೋರು ಭಾಗವಹಿಸಬೇಡಿ. ಯಾಕಂತಂದರೆ ಇಲ್ಲಿ ಫಾರ್ಮುಲಾಸ್ ಎಲ್ಲ ಬರುತ್ತೆ. ಸೊ ನಿಮಗೆ ಎಕ್ಸೆಲ್ನಲ್ಲಿ ಬರುವಂಥ ಫಾರ್ಮುಲಾಸ್ಗಳು ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಓಕೆ, ಆ ಫಾರ್ಮುಲಾಸ್ ಎಲ್ಲ ಗೊತ್ತಿದ್ರೆ ನಿಮಗೆ ಚೆನ್ನಾಗಿ ಗೂಗಲ್ ಶೀಟ್ಸಲ್ಲಿ ವರ್ಕ್ ಮಾಡ್ಬೋದು. ಓಕೆ, ಎಸ್. ಹಾಗಾದರೆ ಎಲ್ಲರೂ ಕ್ಲಾಸ್ಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಓಕೆ, ಸೊ ನಿಮಗಾಗಿ ನಾವು ಈ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಎಸ್, ಈ ವಿಡಿಯೋನ ಮುಗಿಸೋಣ ಹಾಗಾದರೆ. ಸೊ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸೋಮವಾರ ನಿಮ್ಮ ಭೇಟಿ ಕ್ಲಾಸಲ್ಲಿ. ಓಕೆ, ಸೊ ಎಲ್ಲರೂ ಬನ್ನಿ. ಸೊ ಅಟೆಂಡ್ ಆಗಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ.